ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿ ಮಾಡ್ಯೂಲ್ 2 ಅಲ್ಲಿ ಬರುವಂತಹ ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿತ್ ಥಿಯರಿ ನಾನು ಪ್ರಾಬ್ಲಮ್ ಅನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಥಿಯರಿ ಏನು ಅಂತ ನೋಡೋಣ. ದಿಸ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಹ್ಯಾಮಿಲ್ಟನ್ ಸರ್ಕ್ಯೂಟ್. ಸರಿನಾ? ಸೊ ಹ್ಯಾಮಿಲ್ಟನ್ ಸರ್ಕ್ಯೂಟ್ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್, ಎ ಸೇಲ್ಸ್ ಪರ್ಸನ್ ಈಸ್ ರಿಕ್ವೈರ್ಡ್ ಟು ವಿಸಿಟ್ ಎ ನಂಬರ್ ಆಫ್ ಸಿಟೀಸ್ ಡ್ಯೂರಿಂಗ್ ಎ ಟ್ರಿಪ್ given distance between the cities. In what order should he travel to visit every city at once and return to the home with the shortest distance? So ಇದನ್ನ ಇನ್ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಸೊ ಇವಾಗ ಒಬ್ಬ ಸೇಲ್ಸ್ ಪರ್ಸನ್ ಇದ್ದಾನೆ, ನಾನೇ ಆ ಸೇಲ್ಸ್ ಪರ್ಸನ್ ಅಂತ ಅನ್ಕೊಳ್ಳಿ. ಸೊ ನಾನು ಏನ್ ಮಾಡ್ಬೇಕು, ನಮ್ಮ ಊರ ಹತ್ರ ಇರುವಂತ 4 ಬೇರೆ ಬೇರೆ ಸಿಟೀಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಬಿ, ಸಿ, ಡಿ, ಇ. ಸೊ ನಂದು ಏನೋ ಒಂದು ಪ್ರಾಡಕ್ಟ್ ಇದೆ, ನಾನು ಅದನ್ನ ಸೇಲ್ ಮಾಡೋದಕ್ಕೆ ಈ 4 ಬೇರೆ ಹಳ್ಳಿಗಳಿಗೂ ಕೂಡ ನಾನು ಹೋಗ್ಬೇಕು ಅಥವಾ ಸಿಟಿಗಳಿಗೆ ಹೋಗ್ಬೇಕು. ಸೊ ಯಾವ ರೀತಿ ಹೋಗ್ಬೇಕು ಅಂತಂದ್ರೆ, ಒಂದು ಸಿಟಿಗೆ ಹೋದೆ ಅಂತಂದ್ರೆ ಒಂದೇ ಸಲ ಹೋಗ್ಬೇಕು, ಮತ್ತೆ ನಾನು ವಾಪಸ್ ಆ ಸಿಟಿಗೆ ಬರ್ಕೂಡುದು. ಸರಿನಾ? ಸೊ ಇವಾಗ ಎ ಇಂದ ಬಿ ಗೆ ಹೋದೆ ಅಂತಂದ್ರೆ ಮತ್ತೆ ನಾನು ಬಿ ಗೆ ಬರ್ಕೂಡುದು, ಬಿ ಇಂದ ಸಿ ಗೆ, ಸಿ ಇಂದ ಡಿ ಗೆ, ಡಿ ಇಂದ ಇ ಗೆ. ಸೊ ಈಗ ಈ ಟ್ರಾವೆಲಿಂಗ್ ಸೇಲ್ಸ್ ಮೆನ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಸಿಟಿಗೆ ಫಸ್ಟ್ ಹೋಗ್ಬೇಕು, ನೆಕ್ಸ್ಟ್ ಯಾವ ಸಿಟಿಗೆ ಹೋಗ್ಬೇಕು, ನೆಕ್ಸ್ಟ್ ಯಾವ ಸಿಟಿಗೆ ಹೋಗ್ಬೇಕು. ಈಗ ನೋಡಿ, ನಾನು ಈಗ ಹೋಗ್ಬೋದು, ಇ ಇಂದ ಬಿ ಗೆ ಹೋಗ್ಬೋದು, ನೆಕ್ಸ್ಟ್ ಡಿ ಗೆ ಬಂದು ಸಿ ಗೆ ಹೋಗ್ಬೋದು, ಮತ್ತೆ ಎ ಗೆ ಬರ್ಬೋದು. ಸೊ ಈ ರೀತಿ ಡಿಫರೆಂಟ್ ಕಾಂಬಿನೇಷನ್ಸ್ ಅನ್ನ ಹೇಳುತ್ತೆ. ಅದ್ರ ಜೊತೆ ಏನ್ ಹೇಳುತ್ತೆ ಅಂತಂದ್ರೆ, ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಯಾವ ರೀತಿ ನಾವು ಟ್ರಾವೆಲ್ಸ್ ಮಾಡಬಹುದು ಅಂತ ಹೇಳುತ್ತೆ. ಯಾಕಂತಂದ್ರೆ ನಾವು ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ಸ್ ಮಾಡಿದ್ರೆ ನಮಗೂ ಕೂಡ ಕಾಸ್ಟ್ ಕಡಿಮೆ ಆಗುತ್ತೆ, ಆಮೇಲೆ ಬೇಗ ನಾವು ಟ್ರಾವೆಲ್ ಮಾಡಬಹುದಲ್ಲ. ಸೊ ಅದಕ್ಕೋಸ್ಕರ ಯಾವ ಸಿಟಿ ಆದ್ಮೇಲೆ ಯಾವ ಸಿಟಿಗೆ ಹೋಗ್ಬೇಕು ಅಂತ ಹೇಳೋದೇ ಯಾವುದು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್. ಅದ್ರ ಜೊತೆ ಇನ್ನೊಂದು ನೆನಪಿರ್ಲಿ, ಒಂದ್ ಸಿಟಿ ಟ್ರಾವೆಲ್ಸ್ ಆಗಿದೆ ಅಂತ ಅಂದ್ರೆ ಮತ್ತೆ ಟ್ರಾವೆಲ್ಸ್ ಆಗಂಗಿಲ್ಲ. ಇನ್ನೊಂದೇನು, ನಾನು ಎಲ್ಲಿ ಶುರು ಮಾಡಿದೆ ವಾಪಸ್ ಅಲ್ಲಿಗೆ ಬರ್ಬೇಕು. ಈಗ ನಾನು ಮನೆಯಿಂದ ಬೆಳಿಗ್ಗೆ ಶುರು ಮಾಡಿದೆ ಅಂತ ಅನ್ಕೊಳ್ಳಿ ಸೇಲ್ಸ್ ಮಾಡೋದಕ್ಕೆ, ಬೇರೆ ಬೇರೆ ಸಿಟಿಗೆ ಹೋಗೋದಕ್ಕೆ. ಸಂಜೆ ನಾನು ನಮ್ಮ ಮನೆಗೆ ಬರ್ಬೇಕಲ್ವ ವಾಪಸ್ಸು. ಸೊ ಎಸ್, ಸೊ ಏನು, ಒಂದು ಸಿಟಿಯಿಂದ ಶುರು ಮಾಡಿದ್ರೆ ಅದನ್ನ ಸೋರ್ಸ್ ಸಿಟಿ ಅಂತ ಅನ್ಕೊಂಡ್ರೆ ಬೇರೆ ಎಲ್ಲಾ ಸಿಟಿಗಳಿಗೂ ಒಂದ್ಸಲಿ ಮಾತ್ರ ಹೋಗ್ಬೇಕು, ವಾಪಸ್ ಸಂಜೆ ಅದೇ ಸಿಟಿಗೆ ನಾವು ವಾಪಸ್ ಬರ್ಬೇಕು. ಸರಿನಾ? ಸೊ ಇವಾಗ ಶಾರ್ಟೆಸ್ಟ್ ಪಾತ್ ಯಾವ ರೀತಿ ಅಂತ ನಾನು ಕಂಟಿನ್ಯೂ ತೋರಿಸ್ತಾ ಹೋಗ್ತೀನಿ, ಅವಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಗ್ರಾಫ್ ವರ್ಟೆಕ್ಸ್ ರೆಪ್ರೆಸೆಂಟ್ಸ್ ದಿ ಸಿಟೀಸ್. ಸೊ ನೋಡಿ, ಇಲ್ಲಿ ವರ್ಟೆಕ್ಸ್ ಗಳು ಎ ಬಿ ಸಿ ಡಿ ಇವುಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ, ಸಿಟಿಗಳನ್ನ ರೆಪ್ರೆಸೆಂಟ್ ಮಾಡ್ತವೆ. ಅಂಡ್ ದ ವೆಯ್ಟೆಡ್ ಎಡ್ಜ್ ರೆಪ್ರೆಸೆಂಟ್, ವೆಯ್ಟೆಡ್ ಎಡ್ಜ್ ಅಂದ್ರೆ ಈ ಲೈನ್ ಗಳಿದಾವಲ್ಲ ವೆಯ್ಟೆಡ್ ಇದಾವೆ, ಅಂದ್ರೆ 1 ಕಿಲೋಮೀಟರ್, 3 ಕಿಲೋಮೀಟರ್, 2 ಕಿಲೋಮೀಟರ್ ಈ ರೀತಿ ಡಿಸ್ಟೆನ್ಸ್ ಅನ್ನ ಹೇಳ್ತವೆ. ಸೊ ರೆಪ್ರೆಸೆಂಟ್ಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸಿಟೀಸ್. ಸರಿನಾ? ನೆಕ್ಸ್ಟ್, ಗ್ರಾಫ್ ವಿಲ್ ಬಿ ಕಂಪ್ಲೀಟ್ ಗ್ರಾಫ್. ಸೊ ಕಂಪ್ಲೀಟ್ ಗ್ರಾಫ್ ಅಂತಂದ್ರೇನು, ಎವ್ರಿ ಸಿಟಿ ಆಸ್ ದ ರೋಡ್ ಟು ಅನದರ್ ಸಿಟಿ. ಏನು, ಡಿ ಇಂದ ನಾವು ಎ ಗೂ ಹೋಗ್ಬೋದು, ಬಿ ಗೂ ಹೋಗ್ಬೋದು, ಸಿ ಗೂ ಹೋಗ್ಬೋದು, ಎ ಇಂದ ಬಿ, ಡಿ, ಸಿ ಎಲ್ಲದಕ್ಕೂ ಹೋಗ್ಬೋದು. ಅಂದ್ರೆ ಒಂದು ಸಿಟಿಯಿಂದ ಇನ್ನು ಉಳಿದಿರುವಂತ ಎಲ್ಲಾ ಸಿಟಿಗಳಿಗೂ ಕೂಡ ಏನಿರುತ್ತೆ, ಎಡ್ಜ್ ಇರುತ್ತೆ, ಅಂತಂದ್ರೆ ರೋಡ್ ಇರುತ್ತೆ. ಸೊ ಅದನ್ನೇ ಏನಂತ ಕರಿತೀವಿ ನಾವು ಕಂಪ್ಲೀಟ್ ಗ್ರಾಫ್. ಒಂದು ವರ್ಟೆಕ್ಸ್ ಇಂದ ಇನ್ನು ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಎಡ್ಜಸ್ ಇದ್ರೆ ಅದನ್ನ ನಾವು ಕಂಪ್ಲೀಟ್ ಗ್ರಾಫ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್, total number of Hamilton circuits in the complete weighted graph of n vertices is equal to n minus 1 factorial. So ನೋಡಿ, n minus 1 factorial ಅಂತಂದ್ರೆ ನಂಬರ್ ಆಫ್ ಬೇಸ್ ಅಂತಂದ್ರೆ ನಾನು ಫಸ್ಟ್ ಎ ಇಂದ ಶುರು ಮಾಡಿ ಬಿ ಗೆ ಹೋಗಿ ಸಿ ಗೆ ಹೋಗಿ ಡಿ ಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ನಾನು ಎ ಇಂದ ಶುರು ಮಾಡಿ ಡಿ ಗೆ ಹೋಗಿ ಸಿ ಗೆ ಹೋಗಿ ಬಿ ಗೆ ಹೋಗ್ಬೋದು. ನೆಕ್ಸ್ಟ್ ಎ ಇಂದ ಸಿ ಗೆ ಬಂದು ಡಿ ಗೆ ಬಂದು ಮತ್ತೆ ಬಿ ಗೆ ಹೋಗ್ಬೋದು. ಎ ಇಂದ ಸಿ ಗೆ ಬಂದು ಬಿ ಗೆ ಹೋಗಿ ಡಿ ಗೆ ಹೋಗಿ ಮತ್ತೆ ಎ ಗೆ ಹೋಗ್ಬೋದು. ಸೊ ಈ ರೀತಿ ಪಾಸಿಬಲ್ ಪರ್ಮಿಟೇಷನ್ಸ್ ಅಂತಂದ್ರೆ ಎಷ್ಟು ವೇಗಳಲ್ಲಿ ನಾನು ಈ ಒಂದು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕಡಿಮೆ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬಹುದು ಅಂತ ಹೇಳ್ತಾ ಹೋಗುತ್ತೆ. ಸೊ n minus 1 ಫ್ಯಾಕ್ಟೋರಿಯಲ್ ಅಲ್ವಾ. ಸೊ ಇಲ್ಲಿ ಟೋಟಲ್ ಎಷ್ಟು ವರ್ಟಿಸಿಸ್ ಇರೋದು, 1 2 3 4. ಸೊ 4 ವರ್ಟಿಸಿಸ್ ಅಲ್ವಾ, ವಿಚ್ ವಿಲ್ ಬಿ ಈಕ್ವಲ್ ಟು n minus 1 ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ ಎಷ್ಟಾಗುತ್ತೆ, n ವ್ಯಾಲ್ಯೂ ಏನಿರೋದು ಇವಾಗ 4. ಸೊ 4 minus 1 ಫ್ಯಾಕ್ಟೋರಿಯಲ್ ವಿಚ್ ವಿಲ್ ಬಿ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ ಆಯ್ತು. ಸೊ ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿಯೋದು, 3 into 2 into 1 ಮ್ಯಾನ್ಯುಯಲ್ ಆಗದೆ. 3 2s are 6, 6 1s are 6. ಸೊ ಇವಾಗ ನಮಗೆ ಎಷ್ಟು ಪಾಸಿಬಲ್ ವೇ ಬರುತ್ತೆ, 6 ನಂಬರ್ ಆಫ್ ವೇಸ್ ಬರುತ್ತೆ. ಸರಿನಾ? ಸೊ ಇದನ್ನ ನಾನು ಸಿಂಪ್ಲಿಫೈಡ್ ಆಗಿ ಯಾವ ರೀತಿ ಈಸಿಯಾಗಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ಅದೇ ಸ್ಟೆಪ್ ಅಲ್ಲಿ ಫಾಲೋ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಈ 4 ಸಿಟಿಯಲ್ಲಿ ಯಾವ್ದಾದ್ರು ಒಂದು ಸಿಟಿನ ನಾವು ಸೋರ್ಸ್ ಸಿಟಿ ಅಥವಾ ಸೋರ್ಸ್ ವರ್ಟೆಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಎ ಅನ್ನ ನಾವು ಸೋರ್ಸ್ ಸಿಟಿ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಎ ಬಿ ದಿ ಸೋರ್ಸ್ ಸಿಟಿ ಆರ್ ದಿ ವರ್ಟೆಕ್ಸ್. ಸರಿನಾ? ನಾನು ಇವಾಗ ಶುರು ಮಾಡ್ಬೇಕಲ್ಲ ಯಾವ್ದಾದ್ರು ಒಂದು ಸಿಟಿಯನ್ನ ಹೋಮ್ ಸಿಟಿ ಅಂತ ತಗೊಂಡು. ಸೊ ಇವಾಗ ಎ ಇಸ್ ದಟ್ ಒನ್.
ಸರಿನಾ? ಸೊ ಈಗ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಎ ಇಂದ ಬಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ಯಾಕಂತಂದ್ರೆ ಇದು ಕಂಪ್ಲೀಟ್ ಗ್ರಾಫ್. ಒಂದು ವರ್ಟೆಕ್ಸ್ ಇದೆ ಅಂತಂದ್ರೆ ಇನ್ನು ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಎಡ್ಜ್ ಇರುತ್ತೆ. ಸೊ ಇವಾಗ ಎ ಇಂದ ನಾನು ಬಿಗೆ ಹೋಗ್ಬೋದು, ನೆಕ್ಸ್ಟ್ ಸಿಗೆ ಹೋಗ್ಬೋದು, ನೆಕ್ಸ್ಟ್ ಡಿಗೂ ಕೂಡ ಹೋಗ್ಬೋದು. ಸೊ ಈಗ ಎಗೆ ಆಲ್ರೆಡಿ ಎ ಇಂದ ಬಿಗೆ ಬಂದಿದ್ದೀನಿ ಇವಾಗ. ಸೊ ಎ ಇಂದ ನಾನು ಇವಾಗ ಬಿಗೆ ಬಂದಿದ್ದೀನಿ. ಸೊ ಇನ್ನು ಉಳಿದಿರೋವು ಡಿ ಮತ್ತೆ ಸಿ. ಸೊ ಡಿ ಮತ್ತೆ ಸಿ. ಯಾಕಂತಂದ್ರೆ ನಾವು ಎಲ್ಲಾ ಪಾಸಿಬಲ್ ಕಾಂಬಿನೇಷನ್ ಅನ್ನು ಬರಬೇಕು. ಎ ಇಸ್ ದ ಸೋರ್ಸ್ ವರ್ಟೆಕ್ಸ್. ಸೊ ಅದು ಮಾತ್ರ ಸ್ಟಾರ್ಟ್ ಆಗಿ ಮತ್ತೆ ವಾಪಸ್ ಅಲ್ಲಿಗೆ ಬರ್ಬೇಕು ಹೊರತು ಇನ್ನು ಉಳಿದಿರೋದೆಲ್ಲ ಕೇವಲ ಒಂದೊಂದು ಸಲ ಮಾತ್ರ ಟ್ರಾವರ್ಸ್ ಆಗಬೇಕು. ಸೊ ಈಗ ಬಿ ಆಯ್ತು, ನೆಕ್ಸ್ಟ್ ಸಿಗೆ ಹೋಗೋಣ. ಎ ಆಗಿದೆ, ಸಿ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಎ ಆಗಿದೆ, ಸಿ ಆಗಿದೆ, ಇನ್ನು ಉಳಿದಿರೋದೇನು ಡಿ ಮತ್ತೆ ಬಿ. ಸೊ ಡಿ ಮತ್ತೆ ಬಿ. ನೆಕ್ಸ್ಟ್ ಎ ಆಗಿದೆ, ಡಿ ಆಗಿದೆ, ಎ ಆಗಿದೆ, ಡಿ ಆಗಿದೆ, ಇನ್ನು ಉಳಿದಿರೋದೇನು ಸಿ ಮತ್ತೆ ಬಿ. ಸೊ ಸಿ ಮತ್ತೆ ಬಿ. ಸೊ ಈಗ ಬನ್ನಿ, ಎ ಆಗಿದೆ, ಬಿ ಆಗಿದೆ, ಡಿ ಆಗಿದೆ, ಎ ಬಿ ಡಿ ಆಗಿದೆ, ಇನ್ನು ಉಳಿದಿರೋದೇನು ಸಿ ಮಾತ್ರ. ಏನಿಲ್ಲ, ಇದ್ರದ್ದು ಆಪೋಸಿಟ್ ಉಳ್ಕೊಂತಾವ ಅಷ್ಟೇ. ಸೊ ಈಗ ನೋಡಿ ಎ ಬಿ ಸಿ 4 ವರ್ಟಿಸಿಸ್ ಅಲ್ಲಿ 3 ವರ್ಟಿಸಿಸ್ ಆಗಿದೆ ಅಂತಂದ್ರೆ ಇನ್ಯಾವ್ದು ಉಳಿದಿರುತ್ತೆ ಅದೇ ಅಲ್ವಾ ಬರಿಬೇಕಾಗಿರೋದು. ಸೊ ಎ ಬಿ ಸಿ ಆಗಿದೆ ಅಂತಂದ್ರೆ ಏನು ಉಳ್ಕೊಂತು, ಡಿ ಉಳ್ಕೊಂತು. ನೆಕ್ಸ್ಟ್ ಎ ಸಿ ಡಿ ಆಯ್ತು ಅಂತಂದ್ರೆ ಬಿ ಉಳ್ಕೊಂತು. ಎ ಸಿ ಬಿ ಆಗಿದೆ ಅಂತಂದ್ರೆ ಡಿ ಉಳ್ಕೊಂಡಿದೆ. ನೋಡಿ ಉಲ್ಟಾ, ಡಿ ಇಲ್ಲಿಗೆ, ಬಿ ಇಲ್ಲಿಗೆ, ಡಿ ಇಲ್ಲಿಗೆ, ಸಿ ಇಲ್ಲಿಗೆ. ನೆಕ್ಸ್ಟ್ ಎ ಡಿ ಸಿ ಆಗಿದೆ, ಇನ್ನು ಉಳಿದಿರೋದೇನು ಬಿ. ನೆಕ್ಸ್ಟ್ ಎ ಡಿ ಬಿ ಆಗಿದೆ, ಇನ್ನು ಉಳಿದಿರೋದೇನು ಸಿ. ನಾನು ಅವಾಗಲೇ ಹೇಳಿದೆ ಉಳಿದಿರುವಂತಹ ವರ್ಟೆಕ್ಸ್ ಗಳನ್ನ ಕೇವಲ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಮಾಡಬೇಕು. ಓಮ್ ಟೌನ್ ಅಥವಾ ಓಮ್ ಸಿಟಿ ಏನ್ ತಗೊಂಡಿರ್ತೀವಿ ಅಲ್ಲಿಗೆ ವಾಪಸ್ ಬರ್ಬೇಕಲ್ವಾ. ಸೊ ಎಲ್ಲಾದ್ರಿಂದನೂ ಕೂಡ ನಾನು ಹೇಗೆ ವಾಪಸ್ ಬರ್ತೀನಿ. ಸೊ ಈಗ ಎಷ್ಟು ಕಂಡೀಷನ್ಸ್ ಬಂದು ಅಂದ್ರೆ ನಂಬರ್ ಆಫ್ ಪಾಸಿಬಲ್ ವೇಸ್ ಎಷ್ಟು ಬಂತು, 1 2 3 4 5 6. ಸೊ 6 ನಂಬರ್ ಆಫ್ ವೇಸ್. ಸೊ ಅದನ್ನೇ ಅಲ್ಲಿ ಸ್ಪೆಸಿಫೈ ಮಾಡಿ. ಸೊ ಇವಾಗ ಒಂದೊಂದನ್ನೇ ಬರ್ಕಂತ ಹೋಗಿ. ಸೊ ಎ ಇಂದ ಬಿ ಬರ್ತೀನಿ, ಬಿ ಇಂದ ಡಿ, ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಸಿ, ಸಿ ಇಂದ ಎ, ಡಿ ಇಂದ ಸಿ, ಸಿ ಇಂದ ಎ. ಸೊ ಇದು ಒಂದು. ನೆಕ್ಸ್ಟ್ ಎರಡನೇ ಎ ಬಿ ಸಿ ಡಿ ಎ. ಸೊ ಎ ಬಿ ಸಿ ಡಿ ಎ. ನೆಕ್ಸ್ಟ್ ಮೂರನೇದು ಎ ಸಿ ಡಿ ಬಿ ಎ, ಎ ಸಿ ಡಿ ಬಿ ಎ. ನೆಕ್ಸ್ಟ್ ಎ ಸಿ ಬಿ ಡಿ ಎ. ನಾಲ್ಕನೇದೇನು ಎ ಸಿ ಬಿ ಡಿ ಎ. ನೆಕ್ಸ್ಟ್ ಎ ಡಿ ಸಿ ಬಿ ಎ, ಎ ಡಿ ಸಿ ಬಿ ಎ, ಎ ಡಿ ಬಿ ಸಿ ಎ. ನೆಕ್ಸ್ಟ್ ಆರನೇದೇನು ಎ ಡಿ ಬಿ ಸಿ ಎ. ಸೊ ಇವಾಗ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿತಾ ಹೋಗಿ. ಸಿಂಪಲ್. ಎ ಇಂದ ಬಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ, ಎ ಇಂದ ಬಿ ಗೆ 2. ಸೊ 2 ಪ್ಲಸ್ ಬಿ ಇಂದ ಡಿ ಗೆ ಕಾಸ್ಟ್ ಎಷ್ಟು, ಬಿ ಇಂದ ಡಿ ಗೆ ನೋಡಿ, ಬಿ ಇಂದ ಡಿ ಗೆ ಕಾಸ್ಟ್ ಈಸ್ 8. ಸೊ ಪ್ಲಸ್ 8 ಪ್ಲಸ್ ಡಿ ಇಂದ ಸಿ ಗೆ, ಡಿ ಇಂದ ಸಿ ಗೆ ಕಾಸ್ಟ್ ಈಸ್ 1 ಪ್ಲಸ್ ಸಿ ಇಂದ ಎ ಗೆ, ಸಿ ಇಂದ ಎ ಗೆ ಕಾಸ್ಟ್ ಈಸ್ 7. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 ಪ್ಲಸ್ 8 ಈಸ್ 10. 10 ಪ್ಲಸ್ 1 ಅಂತಂದ್ರೆ 11. 11 ಪ್ಲಸ್ 7 ಅಂತಂದ್ರೆ 18. ನೆಕ್ಸ್ಟ್ ಎ ಇಂದ ಬಿ ಗೆ ಕಾಸ್ಟ್ ಎಷ್ಟಿದೆ 2 ಪ್ಲಸ್ ಬಿ ಇಂದ ಸಿ ಗೆ ಕಾಸ್ಟ್ ಈಸ್ 3 ಪ್ಲಸ್ ಸಿ ಇಂದ ಡಿ ಗೆ ಕಾಸ್ಟ್ ಈಸ್ 1 ಪ್ಲಸ್ ಡಿ ಇಂದ ಎ ಗೆ ಕಾಸ್ಟ್ ಈಸ್ 5. ಸೊ ವ್ಯಾಲ್ಯೂ ಏನಾಗುತ್ತೆ 2 ಪ್ಲಸ್ 3 is 5, 5 ಪ್ಲಸ್ 5 is 10, 10 ಪ್ಲಸ್ 1 is 11. ನೆಕ್ಸ್ಟ್ ಎ ಇಂದ ಸಿ ಗೆ, ಎ ಇಂದ ಸಿ ಗೆ ಕಾಸ್ಟ್ ಈಸ್ 7 ಪ್ಲಸ್ ಸಿ ಇಂದ ಡಿ, ಸಿ ಇಂದ ಡಿ ಗೆ ಕಾಸ್ಟ್ ಈಸ್ 1 ಪ್ಲಸ್ ಡಿ ಇಂದ ಬಿ ಗೆ ಕಾಸ್ಟ್ ಈಸ್ 8 ಪ್ಲಸ್ ಬಿ ಇಂದ ಎ ಗೆ, ಬಿ ಇಂದ ಎ ಗೆ ಕಾಸ್ಟ್ ಈಸ್ 2. ಸೊ ಏನಾಗುತ್ತೆ 7 ಪ್ಲಸ್ 1 is 8, 8 ಪ್ಲಸ್ 8 is 16, 16 ಪ್ಲಸ್ 2 ಅಂತಂದ್ರೆ ಎಷ್ಟಾಯ್ತು 18. ನೆಕ್ಸ್ಟ್ ಎ ಇಂದ ಸಿ ಗೆ, ಎ ಇಂದ ಸಿ ಗೆ ಕಾಸ್ಟ್ ಈಸ್ 7 ಪ್ಲಸ್ ಸಿ ಇಂದ ಬಿ ಗೆ, ಸಿ ಇಂದ ಬಿ ಗೆ ಕಾಸ್ಟ್ ಈಸ್ 3 ಪ್ಲಸ್ ಬಿ ಇಂದ ಡಿ ಗೆ, ಬಿ ಇಂದ ಡಿ ಗೆ ಕಾಸ್ಟ್ ಈಸ್ 8 ಪ್ಲಸ್ ಡಿ ಇಂದ ಎ ಗೆ, ಡಿ ಇಂದ ಎ ಗೆ ಕಾಸ್ಟ್ ಈಸ್ 5. ಸೊ ವ್ಯಾಲ್ಯೂ ಏನಾಗುತ್ತೆ 7 ಪ್ಲಸ್ 3 is 10, 10 ಪ್ಲಸ್ 5 ಅಂತಂದ್ರೆ ಎಷ್ಟಾಯ್ತು 15, 15 ಪ್ಲಸ್ 8 ಅಂತಂದ್ರೆ ಇಟ್ ವಿಲ್ ಬಿ 23. ನೆಕ್ಸ್ಟ್ ಎ ಇಂದ ಡಿ ಗೆ, ಎ ಇಂದ ಡಿ ಗೆ ಕಾಸ್ಟ್ ಈಸ್ 5 ಪ್ಲಸ್ ಡಿ ಇಂದ ಸಿ ಗೆ ಕಾಸ್ಟ್ ಈಸ್ 1 ಪ್ಲಸ್ ಸಿ ಇಂದ ಬಿ ಗೆ ಕಾಸ್ಟ್ ಈಸ್ 3 ಪ್ಲಸ್ ಬಿ ಇಂದ ಎ ಗೆ ಕಾಸ್ಟ್ ಈಸ್ 2. ಸೊ ವ್ಯಾಲ್ಯೂ ಏನಾಯ್ತು 5 ಪ್ಲಸ್ 1 is 6, 6 ಪ್ಲಸ್ 3 is 9, 9 ಪ್ಲಸ್ 2 is 11. ನೆಕ್ಸ್ಟ್
ಎ ಇಂದ ಡಿಗೆ ಕಾಸ್ಟ್ ಈಸ್ 5 ಪ್ಲಸ್ ಡಿ ಇಂದ ಬಿಗೆ ಕಾಸ್ಟ್ ಈಸ್ 8 ಪ್ಲಸ್ ಬಿ ಇಂದ ಸಿಗೆ ಕಾಸ್ಟ್ ಈಸ್ 3 ಪ್ಲಸ್ ಸಿ ಇಂದ ಎಗೆ ಕಾಸ್ಟ್ ಈಸ್ 7. ಸೊ ವ್ಯಾಲ್ಯೂ ಏನಂತೆ 3 ಪ್ಲಸ್ 7 ಅಂತ ಅಂದ್ರೆ 10 ಪ್ಲಸ್ 8 ವಿಲ್ ಬಿ 18 ಪ್ಲಸ್ 5 ಅಂತ ಅಂದ್ರೆ ಎಷ್ಟಾಯ್ತು 23. ಸೊ ಇವುಗಳಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಆ ಒಂದು ಪಾತ್ ಅನ್ನ ಆ ಒಬ್ಬ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಯೂಸ್ ಮಾಡ್ಕೊಂತಾನೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಅರ್ಥ. ಸೊ ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಬಂದಿದೆ 18, 11, 18, 23, 11, 23. ಸೊ ಇಲ್ಲಿ 11 ಇಸ್ ದ ಸ್ಮಾಲೆಸ್ಟ್ ಒನ್. ನನಗೆ 2 ಸಲ 11 ಬಂದಿದೆ. ಸೊ ಇವಾಗ ಅವನು ಕಡಿಮೆ ಕಾಸ್ಟ್ ಅಲ್ಲಿ ಏನಾದ್ರೂ ಕೂಡ ಇರುವಂತ ಎಲ್ಲಾ ಸಿಟಿಗಳನ್ನ ಟ್ರಾವೆಲ್ ಮಾಡಿ ವಾಪಸ್ ಅವನ ಸಿಟಿಗೆ ಬರಬೇಕು ಅಂತಂದ್ರೆ ಅವನು ಈ ಒಂದು ಸೆಟ್ ಆಫ್ ಸಿಟೀಸ್ ಗಳ ಸೊ ಈ ಒಂದು ಸೀಕ್ವೆನ್ಸ್ ಆಫ್ ಸಿಟೀಸ್ ಅನ್ನ ಟ್ರೈ ಮಾಡಬಹುದು. ಇಲ್ಲ ಅಂತಂದ್ರೆ ಈ ಒಂದು ಸೀಕ್ವೆನ್ಸ್ ಅನ್ನ ಟ್ರೈ ಮಾಡಬಹುದು. ಏನು ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ. ಸೊ ಇದನ್ನೇ ನಾವು ಗ್ರಾಫ್ ಮುಖಾಂತರ ಬರ್ತಾ ಹೋಗೋಣ. ಎ ಬಿ ನೆಕ್ಸ್ಟ್ ಸಿ ಮತ್ತೆ ಡಿ ಅಲ್ವಾ. ಸೊ ಅವ್ನು ಯಾವ ತರ ಹೋಗಿರೋದು ಎ ಇಂದ ಬಿಗೆ ಹೋಗಿದ್ದಾನೆ. ಫಸ್ಟ್ ಎ ಇಂದ ಬಿಗೆ ವಿತ್ ದಿ ಕಾಸ್ಟ್ ಆಫ್ 2 ಸರಿನಾ. ನೆಕ್ಸ್ಟ್ ಬಿ ಇಂದ ಸಿ ಗೆ ಹೋಗಿದ್ದಾನೆ. ಬಿ ಇಂದ ಸಿ ಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಸಿ ಇಂದ ಡಿ ಗೆ ವಿತ್ ದಿ ಕಾಸ್ಟ್ ಆಫ್ 1. ನೆಕ್ಸ್ಟ್ ಡಿ ಇಂದ ಎ ಗೆ ವಿತ್ ದಿ ಕಾಸ್ಟ್ ಆಫ್ 5. ಸೊ ಇದು ಒಂದು ಪಾಸಿಬಲ್ ಕಂಡೀಷನ್. ನೆಕ್ಸ್ಟ್ ಇನ್ನೊಂದೇನು ಎ ಇಂದ ಡಿ ಗೆ ಹೋಗಿದ್ದಾನೆ. ಎ ಬಿ ಸಿ ಡಿ ಅಲ್ವಾ. ಸೊ ಎ ಇಂದ ಡಿ ಗೆ ವಿತ್ ದಿ ಕಾಸ್ಟ್ ಆಫ್ 5. ನೆಕ್ಸ್ಟ್ ಡಿ ಇಂದ ಸಿ ಗೆ ವಿತ್ ದಿ ಕಾಸ್ಟ್ ಆಫ್ 1. ನೆಕ್ಸ್ಟ್ ಸಿ ಇಂದ ಬಿ ಗೆ ವಿತ್ ದಿ ಕಾಸ್ಟ್ ಆಫ್ 3. ನೆಕ್ಸ್ಟ್ ಬಿ ಇಂದ ಎ ಗೆ ವಿತ್ ದಿ ಕಾಸ್ಟ್ ಆಫ್ 2. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಸರಿನಾ. ಸೊ ಈ ರೀತಿ ಗ್ರಾಫ್ ರೆಪ್ರೆಸೆಂಟೇಷನ್ ಅನ್ನು ಕೂಡ ನೀವು ಮಾಡಿ. ಸೊ ಈ 2 ಪಾಸಿಬಲ್ ಕಂಡೀಷನ್ ಅನ್ನ ತಗೊಂಡವನು ಕಡಿಮೆ ಕಾಸ್ಟ್ ಅಲ್ಲಿ ಅವನು ಎಲ್ಲಾ ಸಿಟೀಸ್ ಅನ್ನು ಟ್ರಾವಲ್ಸ್ ಮಾಡಿ ವಾಪಸ್ ಅವನ ಹೋಮ್ ಸಿಟಿಗೆ ವಾಪಸ್ ಬರ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಮೇಲೆ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ, ಅವನ್ನು ಕೂಡ ನೀವು ನೋಡಬಹುದು. ಥ್ಯಾಂಕ್ ಯು.